ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂಥ ದೇವ ಜನರೇ, ಮತ್ತೊಮ್ಮೆ ಈ ಮಾಧ್ಯಮದ ಮೂಲಕವಾಗಿ ನಿಮ್ಮೆಲ್ಲರನ್ನ ಸಂಧಿಸಲಿಕ್ಕೆ ನಾನು ಬಹು ಸಂತೋಷವುಳ್ಳವನಾಗಿದ್ದೇನೆ. ಅತಿ ಬೇಗನೆ ಬರಲಿಕ್ಕಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಮ್ಮೆಲ್ಲರನ್ನ ಆವರಿಸಿಕೊಳ್ಳಲಿ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಪೀಠಿಕೆ ಕ್ರಿಸ್ತನೊಂದಿಗೆ ವೈಯಕ್ತಿಕ ಸಂದರ್ಶನ, ಎನ್ಕೌಂಟರ್ ವಿತ್ ಜೀಸಸ್. ಕಳೆದ ಸಂಚಿಕೆಗಳಲ್ಲಿ ನಾವು ದೇವರೊಂದಿಗೆ ಹೇಗೆ ಆ ವೈಯಕ್ತಿಕ ಸಂದರ್ಶನದ ನಂತರ ಉಂಟಾದಂಥ ಬದಲಾವಣೆಗಳನ್ನು ಇಬ್ಬರು ದೇವ ಮನುಷ್ಯರ ಜೀವಿತದಿಂದ ನಾವು ಕಲಿತುಕೊಂಡೆವು. ಇಂದು ಅಪೊಸ್ತಲನಾದ ಪೌಲನ ಜೀವಿತದಿಂದ ಕ್ರಿಸ್ತನೊಂದಿಗೆ ಉಂಟಾಗುವ ಆ ವೈಯಕ್ತಿಕ ಸಂದರ್ಶನದ ನಂತರ ಸುವಾರ್ತೀಕರಣಕ್ಕೋಸ್ಕರವಾಗಿ ಬಂದಂಥ ಆ ಮಹತ್ತರವಾದ ಬದಲಾವಣೆ, ರೂಪಾಂತರ ಮತ್ತು ಆತನಿಗೆ ದೊರೆತಂಥ ಸೇವಾ ಅನುಭವಗಳು ನಮ್ಮೆಲ್ಲರಿಗೂ ಕೂಡ ಇಂದು ಆತ್ಮಿಕ ಪಾಠಗಳಾಗಿ ಮಾರ್ಪಡಲಿಕ್ಕಿದೆ. ಆದ್ದರಿಂದ ಬನ್ನಿರಿ, ನಾವು ವಾಕ್ಯ ಸಂದೇಶದೊಳಗೆ ಪ್ರವೇಶ ಮಾಡೋಣ. ಇದಕ್ಕೆ ಆಧಾರವಾಗಿ ಆರಿಸಿಕೊಳ್ಳಲ್ಪಟ್ಟಂಥ ದೇವರ ವಾಕ್ಯ ಭಾಗವು ಅಪೊಸ್ತಲರ ಕೃತ್ಯಗಳು ಅದರ 9ನೇ ಅಧ್ಯಾಯ 3ನೇ ವಾಕ್ಯದಿಂದ ನಾನು ನಿಮಗಾಗಿ ಓದುತ್ತೇನೆ, ಗಮನಿಸಿರಿ. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು, ಕರ್ತನೇ, ನೀನಾರು ಎಂದು ಕೇಳಿದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು ಎಂಬುದಾಗಿ ಹೇಳಿದನು. ಪ್ರೀತಿಯುಳ್ಳ ದೇವಚಂದ್ರರೇ, ಈ ಅಪೊಸ್ತಲನಾದ ಪೌಲನ ಕುರಿತಾಗಿ ನಾವು ಕಲಿಯಬೇಕಾದ್ರೆ ಅವನ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳಬೇಕು. ಈ ಅಪೊಸ್ತಲನಾದ ಪೌಲನು ಅಂದರೆ ಅಪೊಸ್ತಲನಾಗಿ ಪೌಲನಾಗಿ ಮಾರ್ಪಡೋದಕ್ಕಿಂತ ಮುಂಚಿತವಾಗಿ ಆತನ ಹೆಸರು ಇಬ್ರಿಯ ಭಾಷೆಗೆ ಅನುಗುಣವಾಗಿ ಸೌಲನು ಎಂಬುದಾಗಿ ಕರೆಯಲ್ಪಟ್ಟಿತ್ತು. ನಾವು ಪೌಲನ ಹಿನ್ನೆಲೆಯನ್ನು ತಿಳಿದವರಾಗಿರಬೇಕು. ಆತನ ಹಿನ್ನೆಲೆಯನ್ನು ನೋಡುವುದಾದರೆ, ಈ ಸೌಲನು ಕಿಲಿಕ್ಯದ ತಾರ್ಷ ಎಂಬ ಪಟ್ಟಣದಲ್ಲಿ ಜನಿಸಿದವನು. ಅವನ ತಂದೆ ತಾಯಿಗಳು ಸಹ ಇಸ್ರಾಯೇಲ್ಯರೇ ಆಗಿದ್ದಾರೆ. ಅಂದರೆ 12 ಕುಲಗಳನ್ನು ಒಳಗೊಂಡಂಥ ಇಸ್ರಾಯೇಲ್ ಸಮುದಾಯದಲ್ಲಿ, ಇಸ್ರಾಯೇಲ್ ಜನಾಂಗದಲ್ಲಿ ಬೆನ್ಯಾಮೀನ್ ಕುಲದವರಾಗಿದ್ದರು ಇವನ ತಂದೆ ತಾಯಿಗಳು. ಹಾಗಾದರೆ ಈತನು ಬೆನ್ಯಾಮೀನ್ ಕುಲದಲ್ಲಿ ಜನಿಸಿದವನು. ಈತನ ಹಿನ್ನೆಲೆಯಲ್ಲಿ ಮತ್ತೊಂದು ವಿಚಾರವೇನೆಂದರೆ, ಈತನು ತನ್ನ ತಂದೆಯ ಕಸುಬಾಗಿರುವಂಥ ಗುಡಾರಗಳನ್ನು ಮಾಡುವಂಥ ಕೆಲಸವನ್ನು ಬಲ್ಲವನಾಗಿದ್ದನು. ಹಾಗೆಯೇ ಇವರು ಆ ಒಂದು ಕಿಲಿಕ್ಯ ತಾರ್ಷ ಪಟ್ಟಣದಲ್ಲಿ ಇದ್ದದರ ನಿಮಿತ್ತವಾಗಿ ರೋಮ ಸಾಮ್ರಾಜ್ಯದ ಬಹು ಪ್ರಾಮುಖ್ಯವಾದಂಥ ಪಟ್ಟಣವು ಅದೊಂದಾದದರಿಂದ ಅವರು ರೋಮ ಸಾಮ್ರಾಜ್ಯದ ಹಕ್ಕುದಾರರಾಗಿದ್ದರು. ಹುಟ್ಟುವಾಗಲೇ ಈ ಸೌಲನು ರೋಮ ಹಕ್ಕುದಾರನಾಗಿ ಹುಟ್ಟಿದವನು ಮತ್ತು ಅವನ ಕುಟುಂಬದ ಹಿನ್ನೆಲೆಯಲ್ಲಿ ಬೆನ್ಯಾಮೀನ್ ಕುಲದಲ್ಲಿ ಹುಟ್ಟಿದವನು. ಇಬ್ರಿಯರಲ್ಲಿ ಇಬ್ರಿಯನು, ಫರಿಸಾಯನು. ಹೀಗೆ ಆತನ ವಿಶೇಷವಾದಂಥ ಆತನ ಹಿನ್ನೆಲೆಯನ್ನು ನೋಡುತ್ತಲೇ ಇರಬಹುದು. ಆತನ ವಿದ್ಯಾಭ್ಯಾಸದ ಕುರಿತಾಗಿ ನೋಡುವುದಾದರೆ, ಪೌಲನು ಗಮಲಿಯೇಲನ ಪಾದಪೀಠದಲ್ಲಿ ಧರ್ಮಶಾಸ್ತ್ರವನ್ನು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡವನು. ಈತನು ಆತ್ಮಿಕವಾದ ವಿಚಾರಗಳಿಗೆ ಅಧಿಕವಾಗಿ ಗಮನವನ್ನು ಕೊಟ್ಟವನು. ಅದರಲ್ಲಿ ವಿಶೇಷವಾಗಿ ಧಾರ್ಮಿಕತೆಯ ಆ ಒಂದು ಮನೋಭಾವವನ್ನು ಬೆಳೆಸಿಕೊಂಡವನು. ತನ್ನ ಮತದ ವಿಷಯದಲ್ಲಿ, ತನ್ನ ಧರ್ಮಶಾಸ್ತ್ರದ ವಿಷಯದಲ್ಲಿ ಬಹಳ ಅಭಿಮಾನವುಳ್ಳವನಾಗಿದ್ದನು, ತನ್ನ ದೇವರ ವಿಷಯದಲ್ಲಿ. ಹೀಗೆ ಅವನು ಅಂದು ಗಮಲಿಯೇಲನ ಪಾದಪೀಠದಲ್ಲಿ ಇವೆಲ್ಲವನ್ನ ಕಲಿತು ಅವನು ಮಹಾದೊಡ್ಡ ಧರ್ಮಶಾಸ್ತ್ರದ ಒಬ್ಬ ಲೇಖಕನಂತೆ ಅಥವಾ ಅವುಗಳನ್ನು ಉಪದೇಶ ಮಾಡುವ ಉಪದೇಶಕನಂತೆ ಬೆಳೆದ ನಿಂತುಕೊಂಡಂಥ ಕಾಲಮಾನ. ಆ ಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣ
ಆತನ ಹೂಣಲ್ಪಡುವಿಕೆ, ಪುನರುತ್ಥಾನ ಆದ ನಂತರ ಅಂದರೆ ಅಪೊಸ್ತಲರು ಎಲ್ಲರೂ ಸಹ ಕೂಡಿಕೊಂಡು ಕರ್ತನ ಸುವಾರ್ತೀಕರಣದ ಸೇವೆಗಳನ್ನು ಪ್ರಾರಂಭ ಮಾಡಿದರು. ಅವರು ಯೆರೂಸಲೇಮಿನಲ್ಲಿ ಕೂಡಿ ಅನೇಕರನ್ನ ಒಡಂಬಡಿಸುತ್ತಾ, ಅನೇಕರಿಗೆ ದೇವರ ವಾಕ್ಯವನ್ನು ಸಾರುತ್ತಾ, ಅವರ ಮೂಲಕವಾಗಿ ಅದ್ಭುತ ಸೂಚಕ ಕಾರ್ಯಗಳು ನಡೆಯುವುದರಿಂದ ಅನೇಕರು ಸಂಖ್ಯೆಯಲ್ಲಿ ಈ ಕರ್ತನ ಸಭೆಯಲ್ಲಿ ಸೇರಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು. ಅನೇಕರು ಕ್ರಿಸ್ತನ ಅಂಗೀಕಾರ ಮಾಡಲಿಕ್ಕೆ ಪ್ರಾರಂಭವಾಯಿತು. ಇದು ಯಹೂದ್ಯರೊಳಗೆ ಭಿನ್ನವಾದದರಿಂದ ಅಲ್ಲಿದ್ದಂಥ ಫರಿಸಾಯರಾಗಿರ್ಬೋದು, ಶಾಸ್ತ್ರಿಗಳಾಗಿರ್ಬೋದು, ಯಾಜಕ ವರ್ಗದವರಾಗಿರ್ಬೋದು, ಇದನ್ನು ವಿರೋಧ ಮಾಡುತ್ತಾ ಇದ್ದದರಿಂದ ಅಲ್ಲಿಯೇ ಅವರ ಆಸ್ಥಾನದಲ್ಲಿ ಬೆಳೆದಂಥ ಸೌಲನು ಮತಾಂಧನಾಗಿ, ಮತ ಆವೇಶವುಳ್ಳವನಾಗಿ ಇವನು ಕ್ರೈಸ್ತರನ್ನ ಹಿಂಸಿಸಲಿಕ್ಕೆ ಪ್ರಾರಂಭ ಮಾಡಿದವನು. ಇವನ ಹಿನ್ನೆಲೆಯನ್ನು ಮತ್ತೊಮ್ಮೆ ಗಮನಿಸುವುದಾದರೆ, ಯಾರೆಲ್ಲ ಕ್ರಿಸ್ತನ ಮಾರ್ಗದಲ್ಲಿ ನಡೆಯುತ್ತಿದ್ದಾರೋ ಅವರು ಗಂಡಸರಾಗಿರಲಿ, ಹೆಂಗಸರಾಗಿರಲಿ, ಮಕ್ಕಳಾಗಿರಲಿ ಅವರನ್ನ ಹಿಂಸಿಸಿ ಕೊಲ್ಲುವಷ್ಟರ ಮಟ್ಟಿಗೆ ಕೋಪ ಆವೇಶವುಳ್ಳವನಾಗಿದ್ದನು. ಅಪೊಸ್ತಲರ ಕೃತ್ಯ ಅದರ 9ನೇ ಅಧ್ಯಾಯಕ್ಕೆ ನಾವು ಪ್ರವೇಶ ಮಾಡುವ ಮುಂಚಿತವಾಗಿ ಅವನು ಸ್ಟೇಫನನ ಮರಣಕ್ಕೆ ಸಮ್ಮತಿಯನ್ನು ಸೂಚಿಸಿದವನಾಗಿದ್ದನು. ಸ್ಟೆಫೇನನ ಮೇಲೆ ಕಲ್ಲುಗಳನ್ನು ಹಾಯಿಸಿ ಕಲ್ಲಲ್ಲಿ ಹೊಡೆದು ಕೊಲ್ಲುತ್ತಿರುವವರ ಜನರ ವಸ್ತ್ರಗಳನ್ನು ಕಾಯುತ್ತಿದ್ದವನು ಈ ಸೌಲ. ತದನಂತರ ಫರಿಸಾಯರ ಬಳಿಯಲ್ಲಿ ಬಂದು ಅಥವಾ ಯಾಜಕ ಮಂಡಳಿಯ ಬಳಿಗೆ ಬಂದು ಈ ಮಾರ್ಗವನ್ನ ಯಾರೆಲ್ಲ ಹಿಂಬಾಲಿಸುತ್ತಿದ್ದಾರೋ ಅವರನ್ನ ಅಧಿಕೃತವಾಗಿ ಕೊಲ್ಲಲಿಕ್ಕೆ, ಹಿಂಸಿಸಲಿಕ್ಕೆ, ಸೆರೆಮನೆಗೆ ಹಾಕಲಿಕ್ಕೆ ಪತ್ರಗಳನ್ನು ಪಡೆದುಕೊಂಡವನಾಗಿ ಯೆರೂಸಲೇಮಿನಿಂದ ದಮಸ್ಕ ಪಟ್ಟಣಕ್ಕೆ ಅವನು ಪ್ರಯಾಣ ಮಾಡಿದವನು. ಯಾಕೆಂದ್ರೆ ಸ್ಟೇಫನನ ಮರಣದ ನಂತರ ಸಭೆಯು ಚದುರಿತು. ದೇವ ಜನರು ಅನೇಕ ಭಾಗಗಳಿಗೆ ಹೊರಟು ಹೋದರು. ಅಂತಿಯೋಕ್ಯ ಎಂಬ ಪಟ್ಟಣದಲ್ಲಿ ಸೇರಿಕೊಂಡಿದ್ದರು. ಈ ವಿಚಾರವು ಸೌಲನಿಗೆ ಗೊತ್ತಾದಾಗ ಅಂತಿಯೋಕ್ಯ ಪಟ್ಟಣದಲ್ಲಿದ್ದಂಥ ಕ್ರೈಸ್ತ ಸಮುದಾಯವನ್ನು, ಶಿಷ್ಯ ಮಂಡಳಿಯನ್ನ ಇವನು ಹಿಂಸೆ ಮಾಡಬೇಕೆಂಬುದಾಗಿ ಪತ್ರಗಳನ್ನು ತೆಗೆದುಕೊಂಡು ಈಗ ಪ್ರವೇಶ ಮಾಡುತ್ತಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ ಗಮನಿಸ್ರಿ, ಈತನ ಹಿನ್ನೆಲೆಯನ್ನು ನಾನು ನಿಮಗೆ ಹೇಳುತ್ತಾ ಬರುತ್ತಿದ್ದೆ. ಕೋಪ ಆವೇಶ ಉಳ್ಳವನಾಗಿ ಕ್ರೈಸ್ತ ಸಭೆಯನ್ನ ಹಾಳು ಮಾಡಲಿಕ್ಕೆ ಹೊರಟಂತಹ ಸೌಲ ದಮಸ್ಕ ಎಂಬಂತ ಆ ಒಂದು ಪಟ್ಟಣಕ್ಕೆ ಹೋಗುತ್ತಿರುವ ಆ ಪ್ರಯಾಣದ ಮಾರ್ಗದಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ನಮಗೆ ಹೇಳುತ್ತದೆ, ಅವನು ಸಭೆಯನ್ನ ಹಾಳು ಮಾಡಬೇಕೆಂಬುದಾಗಿ ಹೊರಟಿದ್ದ. ಅವನನ್ನು ನೋಡಿ ಕರ್ತನು ತಾನೇ ತನ್ನ ದರ್ಶನವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿದನು. 9ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು ಎಂಬುದೇ. Hallelujah. He had an encounter with God. ಪ್ರೀತಿಯುಳ್ಳ ದೇವ ಜನರೇ ಗಮನಿಸ್ರಿ, ಅವನು ದೇವರೊಂದಿಗೆ ಒಂದು ವೈಯಕ್ತಿಕವಾದ ಸಂದರ್ಶನವನ್ನು ಹೊಂದುವ ವೇಳೆ ಇದು. ಕ್ರಿಸ್ತನೊಂದಿಗೆ ಈ ವೈಯಕ್ತಿಕ ಸಂದರ್ಶನಕ್ಕೆ ತಾನು ಒಳಪಡುವಾಗ ಪಕ್ಕನೆ ಆಕಾಶದಿಂದ ಒಂದು ಬೆಳಕು ಅವನ ಮೇಲೆ, ಅವನ ಸುತ್ತಲೂ ಮಿಂಚಲಿಕ್ಕೆ ಪ್ರಾರಂಭವಾಯಿತು. ಅವನ ನೆಲಕ್ಕೆ ಬಿದ್ದು ಹೋದನು. ಒಂದು ಸ್ವರವನ್ನ ಕೇಳುತ್ತಿದ್ದಾನೆ, ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂಬ ವಾಣಿಯನ್ನ ಕೇಳಿದ ತಕ್ಷಣ 5ನೇ ವಾಕ್ಯ ಹೇಳ್ತದೆ ನೋಡಿ, ಇಮ್ಮಿಡಿಯೇಟ್ಲಿ ಲಾರ್ಡ್, ಕರ್ತನೇ ನೀನಾರು. ಈ ಎನ್ಕೌಂಟರ್ ನಡೆದ ತಕ್ಷಣವೇ ಅವನಿಗೆ ಯಾರು ಹೇಳಿಕೊಡಲಿಲ್ಲ ಕರ್ತನೇ ಎಂಬುದಾಗಿ, ಕರೆ ಎಂಬುದಾಗಿ. ಆ ಬೆಳಕು, ಆ ಮಿಂಚು, ಆ ಪ್ರಭಾವ, ಆತನ ಸಾನ್ನಿಧ್ಯ, ಆತನ ವಾಣಿ ಅವನ ಬಳಿಗೆ ಸಂಧಿಸಿದ ತಕ್ಷಣವೇ, ಅವನ ಬಳಿಗೆ ಪ್ರವೇಶ ಮಾಡಿದ ತಕ್ಷಣವೇ ಅವನಿಗೆ ಅರಿವಾಯಿತು, ದೇರ್ ಇಸ್ ಎ ಲಾರ್ಡ್, ಇಲ್ಲಿ ಒಬ್ಬ ಕರ್ತನು ಇದ್ದಾನೆ. ಕರ್ತನೇ ನೀನಾರು ಎಂಬುದಾಗಿ ಕೇಳಿದಾಗ ಕರ್ತನು ಹೇಳ್ತಿದ್ದಾನೆ, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು ಎಂಬುದಾಗಿ ಅವನಿಗೆ ದರ್ಶನವನ್ನು ನೀಡಿದನು. ಪ್ರೀತಿಯುಳ್ಳ ದೇವಜನರೇ, ಈ ದರ್ಶನ ವೈಯಕ್ತಿಕ ಸಂದರ್ಶನವಾದ ಮೇಲೆ ಅವನಿಗೆ ಸೂಚಿಸಿದ ರೀತಿಯಲ್ಲಿ ಅವನು ಪಟ್ಟಣದ ಒಳಗೆ ಪ್ರವೇಶ ಮಾಡಿದ.
ಅನನೀಯನೆಂಬಂತ ಒಬ್ಬ ದೇವದಾಸನ ಮೂಲಕವಾಗಿ, ಶಿಷ್ಯನ ಮೂಲಕವಾಗಿ ಅವನು ಕಳಕೊಂಡಂತ ದೃಷ್ಟಿಯನ್ನು ಪುನಃ ಪಡ್ಕೊಂಡ, ದೀಕ್ಷಾಸ್ಥಾನಕ್ಕೆ ಒಳಪಟ್ಟ, ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡ. ತದನಂತರ ಯಾರನ್ನು ತಾನು ಕರ್ತನು ಎಂಬುದಾಗಿ ಕರೆದನಲ್ಲ, ಈ ಕರ್ತನ ನಿಮಿತ್ತವಾಗಿ ದೇವರ ಸಂದೇಶವನ್ನು ಹೊತ್ತುಕೊಂಡು ಇದನ್ನು ಸಾರಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಕಾರಣ ಏನಂದ್ರೆ, ದೇವರು ಅವನಿಗೆ ಆ ದರ್ಶನವನ್ನು ಕೊಟ್ಟಾಗ ಅನನೀಯನ ಬಳಿಯಲ್ಲಿ ದೇವರು ಹೇಳಿದ ಒಂದು ಮಾತು ನಿಮಗಾಗಿ ಓದಲಿಕ್ಕೆ ಬಯಸ್ತೇನೆ, ಗಮನಿಸ್ರಿ. 9ನೇ ಅಧ್ಯಾಯದ ಅದರ 15ನೇ ವಾಕ್ಯ. ನೀನು ಹೋಗು, ಅನನೀಯನನ್ನು ನೋಡಿ ಹೇಳ್ತಿರುವಂಥದ್ದು ದೇವರು, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ದೇವರ ಕರಗಳಲ್ಲಿ ಅನ್ಯ ಜನರಿಗೂ ಅರಸು ತನದಲ್ಲಿರ್ತಕ್ಕಂಥ ಅರಸು ಮನತನದವರಿಗೂ ಹಾಗೂ ಇಸ್ರಾಯೇಲ್ ಜನರಿಗೆ ಕ್ರಿಸ್ತನ ನಿಮಿತ್ತವಾಗಿರ್ತಕ್ಕಂಥ ಆತನ ಹೆಸರನ್ನು, ಆತನ ಸುವಾರ್ತೆಯನ್ನು ಸಾರಿ ಹೇಳಲಿಕ್ಕೋಸ್ಕರವಾಗಿರುವ ಸಾಧನವಾಗಿದ್ದಾನೆ ಎಂಬುದಾಗಿ ಕರ್ತನು ತಾನೇ ಅವನ ವಿಷಯದಲ್ಲಿ ಸಾಕ್ಷಿಯನ್ನು ನುಡಿಯುತ್ತಿರುವ. ಮತ್ತು 16ನೇ ವಾಕ್ಯವನ್ನು ಗಮನಿಸ್ರಿ. ಅವನು ನನ್ನ ನಿಮಿತ್ತ, ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆಯನ್ನು ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು. ಇಂದು ಅವನು ನನ್ನ ಸಭೆಯನ್ನು ಹಿಂಸಿಸುತ್ತಿದ್ದಾನಲ್ಲವೇ, ನನ್ನ ಹೆಸರಿನ ನಿಮಿತ್ತ ಅವನೆಷ್ಟು ಹಿಂಸೆಯನ್ನು ಹೊಂದಬೇಕಾಗಿದೆ ಎಂಬುದನ್ನು ಅವನಿಗೆ ನಾನು ತೋರಿಸುವೆನು. ಯಾಕಂದರೆ ಅವನು ನನ್ನ ಸಾಧನ. ಈ ನನ್ನ ಹೆಸರನ್ನು ಪ್ರಖ್ಯಾತಿಗೆ ತರಲಿಕ್ಕೆ, ನನ್ನ ನಾಮವನ್ನು ಎಲ್ಲೆಡೆಯಲ್ಲೂ ಸಾರಿ ಹೇಳಲಿಕ್ಕೆ ಇವನನ್ನು ನಾನು ಆರಿಸಿಕೊಂಡಿದ್ದೇನೆ. ಹಾಲೆಲೂಯ. ಹಾಗಾದರೆ ಈ ಎನ್ಕೌಂಟರ್ ಎಂತಹ ಎನ್ಕೌಂಟರ್ ಆಗಿತ್ತು ಅಂತ ಹೇಳಿದ್ರೆ, ಆತನ ನಾಮವನ್ನು ಸಾರಿ ಹೇಳಲಿಕ್ಕೋಸ್ಕರವಾಗಿ ಆರಿಸಿಕೊಳ್ಳಲ್ಪಡುವ ಒಂದು ಎನ್ಕೌಂಟರ್. ಪ್ರೀತಿಯುಳ್ಳ ದೇವ ಜನರೇ, ಈ ಸಂದೇಶವನ್ನು ಕೇಳುತ್ತಿರುವಾಗ ಒಂದು ವೇಳೆ ನಮ್ಮಲ್ಲಿ ಕೂಡ ಇಂಥದ್ದೇ ಆದಂಥ ಧಾರ್ಮಿಕ ಅನುಭವಗಳಲ್ಲಿ ಹಾದು ಹೋದಂಥ ಅನುಭವ ಇರಬಹುದು. ಧಾರ್ಮಿಕತೆಯು ಯಾವ ಕೆಲಸಕ್ಕೂ ಬಾರದು. ಧಾರ್ಮಿಕ ವಿಧಿವಿಧಾನಗಳನ್ನು ಪಾಲಿಸುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಇಂದಿನ ವಾಡಿಕೆಯ ರೀತಿಯಲ್ಲಿರುವ ನನ್ನ ಸಭೆಗೆ ಹೋಗುವುದು, ಆರಾಧನೆಯಲ್ಲಿ ಭಾಗವಹಿಸುವುದು, ಕಾಣಿಕೆಗಳನ್ನು ಕೊಡುವುದು, ತದನಂತರ ಮನೆಗೆ ಬರುವುದು, ನನ್ನ ಆರಾಮದಾಯಕ ಈ ಒಂದು ಧಾರ್ಮಿಕ ಜೀವಿತದಲ್ಲಿ ಮುಂದುವರಿಯುತ್ತೇನೆ ಎಂಬುದಾಗಿ ಅಂದುಕೊಂಡಿರುವಂಥ ದೇವಜನರೇ, ನಿಮ್ಮ ಹಾಗೆ ಈ ರೀತಿಯಾದ ಅನುಭವಗಳಲ್ಲಿಯೇ ಈ ಸೌಲನು ಇದ್ದಂಥ ಒಬ್ಬ ವ್ಯಕ್ತಿ, ತನ್ನ ದೇವರ ವಿಷಯದಲ್ಲಿಯೂ ಧಾರ್ಮಿಕ ವಿಷಯದಲ್ಲಿ ಬಹಳ ಆಸಕ್ತಿ ಉಳ್ಳಂಥ ವ್ಯಕ್ತಿ. ಆದರೆ ಅವನೆಂದಿಗೂ ದೇವರನ್ನು ವೈಯಕ್ತಿಕವಾಗಿ ಸಂಧಿಸಲಿಲ್ಲ. ಇವತ್ತು ನಾವು ಕೂಡ ಧಾರ್ಮಿಕ ಪದ್ಧತಿಗಳನ್ನು ಅನುಭವಿಸ್ತಾ ಇರ್ಬೋದು, ಧಾರ್ಮಿಕ ವಿಧಿವಿಧಾನಗಳನ್ನು ನಾವು ಪರಿಪಾಲನೆ ಮಾಡುತ್ತಿರ್ಬೋದು. ಆದರೆ ನಮಗೆ ಕ್ರಿಸ್ತನೊಂದಿಗೆ ಒಂದು ವೈಯಕ್ತಿಕವಾದ ಸಂದರ್ಶನದ ಅನುಭವ ಇದೆಯಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯವನ್ನ, ಸುವಾರ್ತೆಯನ್ನ ತೆಗೆದುಕೊಂಡು ಹೋಗಿ ಅನೇಕ ಜನರಿಗೆ ಸಾರಿ ಹೇಳಲಿಕ್ಕೆ ಪೌಲನಿಗಿದ್ದಂಥ ಕರೆಯ ರೀತಿಯಲ್ಲಿ ಅನ್ಯ ಜನರಿಗೂ ಇಸ್ರಾಯೇಲ್ಯರಿಗೂ ಅರಸುಗಳಿಗೂ ಸುವಾರ್ತೆಯನ್ನು ಸಾರುವಂಥ ಆ ಕೃಪೆಯನ್ನು ಹೇಗೆ ಪೌಲನು ಹೊಂದಿಕೊಂಡಿದ್ದನೋ, ಪ್ರೀತಿಯುಳ್ಳ ದೇವ ಜನರೇ, ಇಂದೂ ಸಹ ಕರ್ತನು ಎದುರು ನೋಡುತ್ತಿರುವಂಥದ್ದು ಎಂಥವರನ್ನ ಅಂದರೆ, ತನ್ನ ಸುವಾರ್ತೆಯನ್ನು ಹೊತ್ತುಕೊಂಡು ಸಾರಿ ಹೇಳುವಂಥ ಜನರೊಂದಿಗೆ ವೈಯಕ್ತಿಕವಾದ ಸಂದರ್ಶನವನ್ನು ನೀಡಲಿಕ್ಕೆ ಕರ್ತನು ನಿರಂತರವಾಗಿ ಕಾದಿದ್ದಾನೆ. ಯಾವಾಗ ಈ ಸೌಲನಿಗೆ ಈ ದರ್ಶನವಾದ ನಂತರ ಅವನು ಮುಂದುವರೆದು ಪೌಲನಾಗಿ ಮಾರ್ಪಡುತ್ತಾ ಅನೇಕ ಸುವಾರ್ಥ ಸೇವೆಗಳನ್ನು ಪ್ರಾರಂಭ ಮಾಡಿದ. ಇವನ ಮುಂದಿನ ಚರಿತ್ರೆಯನ್ನು ನಾವು ಗಮನಿಸುವುದಾದರೆ, ಅಂದರೆ ಕ್ರಿಸ್ತನ ಈ ಸಭಾ ಸೇವೆಯಲ್ಲಿ, ಸುವಾರ್ಥ ಸೇವೆಯಲ್ಲಿ ಈತನು ಬಹುದೂರಕ್ಕೆ ಪ್ರಯಾಣ ಮಾಡಿ, ಸಹಸ್ರಾರು ಮೈಲಿಗಳಷ್ಟು ಪ್ರಯಾಣ ಮಾಡಿ ಸುವಾರ್ತೆಯನ್ನು ಸಾರಿದವನು. ಕ್ರಿಸ್ತನ ನಿಮಿತ್ತವಾಗಿ ನಾನಾ ವಿಧವಾದ ಹಿಂಸೆಗಳನ್ನು, ಪೆಟ್ಟುಗಳನ್ನು, ಕೊರಡೆ ಏಟುಗಳನ್ನು, ಕಲ್ಲಿನ ಏಟುಗಳನ್ನು, ತಿರಸ್ಕಾರಗಳನ್ನು, ವಿರೋಧತ್ವಗಳನ್ನು ಇವೆಲ್ಲವನ್ನು ಅನುಭವಿಸಿಯೋ ಅವನಲ್ಲಿ ಇದ್ದಂಥ ಒಂದೇ ಒಂದು ಕಾರ್ಯ,
ಕ್ರಿಸ್ತನ ಸುವಾರ್ತೆಯನ್ನು ಇತರರಿಗೆ ಸಾರಲೇಬೇಕೆಂಬುದಾಗಿ. ಆತನು ಹೇಳುವಂಥ ಒಂದು ಮಾತು ನನಗೆ ಸತ್ಯದಲ್ಲಿ ಬಹಳ ಇಷ್ಟವಾದಂಥ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಗಮನಿಸ್ರಿ. ಅಯ್ಯೋ, ಸುವಾರ್ತೆಯನ್ನು ಸಾರದಿದ್ದರೆ ನನಗೆ ಅಯ್ಯೋ ಎಂಬುದಾಗಿ ಹೇಳುತ್ತಾನೆ. ಅದರ್ಥ ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿ ಏನು ಹೇಳಲಿ ಎಂಬುದಾಗಿ ಹೇಳುತ್ತಾನೆ. ಸುವಾರ್ತೆ ಸಾರುವುದರಿಂದಲೇ ನನ್ನ ಗತಿಸ್ಥಾಪನೆ, ನನ್ನ ಡೆಸ್ಟಿನಿ ದೇವರಲ್ಲಿ, ಕ್ರಿಸ್ತನಲ್ಲಿ ನಿರಂತರವಾಗಿದೆ ಎಂಬುದನ್ನು ಆತನು ಗ್ರಹಿಸಿಕೊಂಡವನಾಗಿದ್ದ. ಅವನ ಡೆಸ್ಟಿನಿ, ಅವನ ಗತಿಸ್ಥಾಪನೆಯು ಸುವಾರ್ತೆಯ ಮೇಲೆ ಆಧಾರಿತವಾಗಿತ್ತು. ಇಂದು ಕ್ರಿಸ್ತನ ಶಿಷ್ಯ ಮಂಡಳಿಯಾಗಿರುವ, ದೇವ ಜನರಾಗಿರುವ ಸಭೆಯಲ್ಲಿರುವಂಥ ನಾನು ಮತ್ತು ನೀವುಗಳು, ನಮ್ಮ ಮೇಲೆ ಇರತಕ್ಕಂಥ ಒಂದು ಹೊರೆ. ಇದೇ ಪೌಲನು ಹೇಳುವಂಥ ಮತ್ತೊಂದು ಮಾತು ಏನಂತ ಹೇಳಿದ್ರೆ, ಇತರರಿಗೆ ಸುವಾರ್ತೆಯನ್ನು ಸಾರಬೇಕು ಎಂಬಂತ ಸಾಲವನ್ನು ಹೊರತುಪಡಿಸಿ, ಆ ಋಣವನ್ನು ಹೊರತುಪಡಿಸಿ ಬೇರೆ ಯಾವ ಋಣವು ಯಾರ ಬಳಿಯಲ್ಲಿ ಇರಬಾರದೆಂಬುದಾಗಿ ಅವನು ತೀರ್ಮಾನ ತೆಗೆದುಕೊಂಡಿದ್ದ. ನಮ್ಮ ಬಳಿಯಲ್ಲಿ ಇಂದು ಸುವಾರ್ತೆ ಸಾರಲಿಕ್ಕೆ, ಕ್ರಿಸ್ತನ ವಾಕ್ಯವನ್ನು ಹೇಳಲಿಕ್ಕೆ, ಕ್ರಿಸ್ತನೊಂದಿಗೆ ವೈಯಕ್ತಿಕ ಸಂದರ್ಶನವನ್ನು ಹೊಂದುವ ಅನುಭವಗಳಿಲ್ಲ. ಮತ್ತು ಈ ವಾರ್ತೆಯನ್ನು ಸಾರಿ ಹೇಳಲಿಕ್ಕೆ ಬೇಕಾದಂಥ ಯಾವುದೇ ವಿಧವಾದಂಥ ವಿಶೇಷವಾದಂಥ ಆ ತಿಳುವಳಿಕೆಯೂ ಇಲ್ಲ. ಇಂದು ಸಭೆ ಸೋತಿದೆ, ಇಂದು ದೇವ ಜನರು ಸೋತಿದ್ದಾರೆ. ಕ್ರಿಸ್ತನ ವಾಕ್ಯವನ್ನ ಜನರಿಗೆ ಸಾರಿ ಹೇಳುವಂತಹ, ಸುವಾರ್ತೆಯನ್ನು ಸಾರಲಿಕ್ಕೆ ಬೇಕಾದಂಥ ಆ ಎನ್ಕೌಂಟರ್ ಪಡೆದುಕೊಳ್ಳಲಿಕ್ಕೆ ಅನೇಕ ಜನರು ಇಂದು ಸಿದ್ಧವಾಗಿಲ್ಲ. ಈ ಕೊನೆಯ ದಿನಮಾನಗಳಲ್ಲಿ, ಅಂಥ ದಿನಮಾನಗಳಲ್ಲಿ ಕರ್ತನು ತನ್ನ ಸುವಾರ್ತೆಯನ್ನು ಸಾರಲಿಕ್ಕೋಸ್ಕರವಾಗಿ ಇರುವ ಆ ಜನರೊಟ್ಟಿಗೆ ತನ್ನ ವೈಯಕ್ತಿಕವಾದ ಸಂದರ್ಶನವನ್ನು ಇಡಲಿಕ್ಕೆ, ಎನ್ಕೌಂಟರ್ ಮಾಡಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಎಷ್ಟು ಜನ ನಿಮ್ಮಲ್ಲಿ ಸಿದ್ಧರಾಗಿದ್ದೀರಿ? ದೇವ ಜನರೇ, ಈ ದಿನಮಾನಗಳು ಕ್ರಿಸ್ತನ ಸುವಾರ್ತೆಯನ್ನು ಸಾರಲೇಬೇಕಾದಂಥ ಕಡ್ಡಾಯವಾದ ದಿನಮಾನಗಳು. ನಾವು ಸಾರುವ ಈ ಸುವಾರ್ತೆಯಲ್ಲಿ ಪ್ರೀತಿ ಅಡಕವಾಗಿದೆ. ನಾವು ಸಾರುವಂಥ ಈ ಸುವಾರ್ತೆಯಲ್ಲಿ ರಕ್ಷಣೆಯು ಅಡಕವಾಗಿದೆ. ನಾವು ಸಾರುವ ಈ ಸುವಾರ್ತೆಯಲ್ಲಿ ನಿತ್ಯ ಜೀವ ಅಡಕವಾಗಿದೆ. ಮನುಷ್ಯರಿಗೆ ಬೇಕಾದಂಥ ಒಳಿತನ್ನೇ ನಾವು ಸಾರಿ ಹೇಳುತ್ತಿದ್ದೇವೆ. ಆದರೆ ಇದನ್ನು ಸಾರುವ ಜನರಲ್ಲಿ, ಇದೇ ಪೌಲನು ಕೇಳುವ ರೀತಿಯಲ್ಲಿ ಸುವಾರ್ತೆಯನ್ನು ಸಾರುವವರು ಇಲ್ಲದಿದ್ದರೆ ಕೇಳುವುದಾದರೂ ಹೇಗೆ? ಸಾರುವವರು ಕಳುಹಿಸಲ್ಪಡದೆ ಜನರು ಹೇಗೆ ತಾನೇ ಸುವಾರ್ತೆಯನ್ನು ಕೇಳುತ್ತಾರೆ? ಇಂದು ಕರ್ತನು ಹೇಗೆ ಒಬ್ಬ ಪೌಲನನ್ನು ದೇವರು ಆರಿಸಿಕೊಂಡು ಸುವಾರ್ತೆ ಸಾರೋದಕ್ಕೋಸ್ಕರವಾಗಿ ಒಂದು ಸಾಧನವಾಗಿ ಕಳಿಸಿಕೊಟ್ಟನೋ, ಈ ಕೊನೆಯ ದಿನಮಾನಗಳಲ್ಲಿ, ಅಂತ್ಯ ದಿನಮಾನಗಳಲ್ಲಿ ಕರ್ತನು ಅನೇಕರನ್ನು ಎದುರು ನೋಡುತ್ತಿದ್ದಾನೆ. ತನ್ನ ಸ್ವಾರ್ಥೀಕರಣವನ್ನು, ತನ್ನ ವಾಕ್ಯವನ್ನು, ದೇವರ ರಾಜ್ಯದ ಸಂದೇಶವನ್ನು ಹೊತ್ತುಕೊಂಡು ಹೋಗುವ ಜನರನ್ನು ಹುಡುಕುತ್ತಿದ್ದಾನೆ. ಈ ದಿನಗಳಲ್ಲಿ ಎಷ್ಟು ಜನ ನೀವು ಸಿದ್ಧರಾಗಿದ್ದೀರಿ? ಈ ಸೌಲನ ಅಥವಾ ಈಗ ಪೌಲನ ಕುರಿತಾಗಿ ನಾವು ಹೇಳುವುದಾದರೆ, ಆತನು 14 ಮೇಲ್ಪಟ್ಟಂತಹ ಪುಸ್ತಕಗಳನ್ನು, ಅಂದರೆ ಪತ್ರಿಕೆಗಳನ್ನು ಆತನು ಬರೆದವನು. ಸಾವಿರಾರು ಮೈಲಿಗಳು ಪ್ರಯಾಣ ಮಾಡಿದವನು. ಕೊನೆಯದಾಗಿ ಆತನ ಅನುಭವದಲ್ಲಿ ನಾವು ತಿಳ್ಕೊಳ್ಳಬೇಕು. ಆತನು ಏನು ಹೇಳ್ತಾನೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತನ್ನು ಹೇಳುತ್ತಾನೆ, ಕೇಳ್ರಿ. ಆತನು ಹೇಳ್ತಿದ್ದಾನೆ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿ ಆಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮೀನ್ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮ ನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಆದರೆ ಗಮನಿಸ್ರಿ, ಇಲ್ಲಿ ಒಂದು ಲೀಸ್ಟ್ ಎಲ್ಲವನ್ನ ಹೇಳಿದ ಮೇಲೆ ತನ್ನ ಕುರಿತಾಗಿ ಅವನು ಹೇಳುವಂತ ಒಂದೇ ಒಂದು ಮಾತು, ಆದರೆ ನನಗೆ ಲಾಭವಾಗಿದ್ದಂಥ ಅವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದುದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಆತನಿಗೆ ಉತ್ತಮವಾದ ಕುಟುಂಬದ ಹಿನ್ನೆಲೆ ಇದೆ, ಕುಲದ ಹಿನ್ನೆಲೆ ಇದೆ, ವಿದ್ಯಾಭ್ಯಾಸದ ಹಿನ್ನೆಲೆ ಇದೆ, ವ್ಯವಹಾರದ ಹಿನ್ನೆಲೆ ಇದೆ, ಎಲ್ಲ ಹಿನ್ನೆಲೆಗಳಿದ್ದರು. ಈ ಹಿನ್ನೆಲೆಗಳು, ತನಗಿರುವಂಥ ಪದವಿ, ತನಗಿರುವಂಥ ಸ್ಥಾನ, ತನಗಿರುವಂಥ ಆಸ್ತಿ, ತನಗಿರುವ ಎಲ್ಲ ಗೌರವ, ಇದೆಲ್ಲದಕ್ಕಿಂತಲೂ
ಕೊನೆಯದಾಗಿ ಇವನು ಅರ್ಥ ಮಾಡಿಕೊಳ್ಳುತ್ತಾನೆ, ನಾನು ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಈ ಒಂದು ಬದಲಾವಣೆ ಪೌಲನಲ್ಲಿ ಉಂಟಾಗಲಿಕ್ಕೆ ಕಾರಣ ಇದೆ ಎನ್ಕೌಂಟರ್ ವಿತ್ ಜೀಸಸ್. ಕ್ರಿಸ್ತನೊಂದಿಗೆ ವೈಯಕ್ತಿಕ ಸಂದರ್ಶನವಾದ ಮೇಲೆ ಅವನು ಕ್ರಿಸ್ತನ ನೋಡುತ್ತಿದ್ದಾನೆ. ತನ್ನ ಹಿನ್ನೆಲೆ, ಪದವಿ, ತನ್ನ ಸ್ಥಾನ, ಗೌರವವನ್ನು ಕಂಪೇರ್ ಮಾಡಿ ನೋಡುತ್ತಿದ್ದಾನೆ. ಇವೆಲ್ಲದಕ್ಕಿಂತಲೂ ಕ್ರಿಸ್ತನು ತಾನೇ ಉನ್ನತನಾಗಿ ಕಾಣಿಸಿಕೊಳ್ಳುತ್ತಿದ್ದಾನೆ. ಆತನ ಸುವಾರ್ತೆಯನ್ನು ಸಾರದಿದ್ದರೆ ಅಯ್ಯೋ ಎಂಬುವಷ್ಟರ ಮಟ್ಟಿಗೆ ಅವನಿಗೆ ಗ್ರಹಿಕೆ ಉಂಟಾಯಿತಲ್ಲ. ಪ್ರೀತಿಯುಳ್ಳ ದೇವ ಜನರೇ, ಆತನು ಕೊನೆಯದಾಗಿ ಹೇಳುವ ಮಾತು, ಆತನ ನಿಮಿತ್ತವಾಗಿ ನಾನು ಎಲ್ಲವನ್ನು ನಷ್ಟವೆಂದು ಎಣಿಸುವುದು ಮಾತ್ರವೇ ಅಲ್ಲದೆ ಅದನ್ನು ಕಳಕೊಂಡು ಕೇವಲ ಕಸವೆಂದೆಣಿಸುತ್ತೇನೆ. ನನ್ನ ಪ್ರೀತಿಯುಳ್ಳ ಸಹೋದರ, ನನ್ನ ಪ್ರೀತಿಯುಳ್ಳ ಸಹೋದರಿ, ನಮ್ಮ ಗೌರವ, ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ ಇವೆಲ್ಲವೂ ಕೂಡ ಕ್ರಿಸ್ತನ ಮುಂದೆ ಕೇವಲ ಕಸವಾಗಿದೆ. ಇಂದು ನಮಗೆ ಅತಿ ಶ್ರೇಷ್ಠವಾದದ್ದೇನೆಂದರೆ, ಈ ಪೌಲನು ಹೇಳುವ ರೀತಿಯಲ್ಲಿ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠ. ಹಾಗಾದರೆ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳಬೇಕಾದ್ರೆ, ಕ್ರಿಸ್ತನ ಕುರಿತಾಗಿ ಪ್ರಕಟಣೆಗಳು ದೊರಕಬೇಕಾದ್ರೆ, ಕ್ರಿಸ್ತನನ್ನು ಹತ್ತಿರದಿಂದ ಅರಿತುಕೊಳ್ಳಬೇಕಾದ್ರೆ ಐ ನೀಡ್ ಎನ್ಕೌಂಟರ್ ವಿತ್ ಮೈ ಜೀಸಸ್. ಸುವಾರ್ತೀಕರಣ ಸಾರಲಿಕ್ಕೆ ಈ ಎನ್ಕೌಂಟರ್ ಬೇಕಾಗಿದೆ, ಈ ವೈಯಕ್ತಿಕ ಸಂದರ್ಶನ ಬೇಕಾಗಿದೆ. ಎಷ್ಟು ಜನ ನೀವು ನನ್ನೊಟ್ಟಿಗೆ ಹೇಳಲಿಕ್ಕೆ ಬಯಸ್ತೀರಿ, ನಾನು ಕ್ರಿಸ್ತನ ನಿಮಿತ್ತವಾಗಿ ಈ ಒಂದು ವೈಯಕ್ತಿಕ ಸಂದರ್ಶನ ಹೊಂದಿಕೊಂಡು ಆತನ ಜೊತೆಯಲ್ಲಿ ಹೋಗಲಿಕ್ಕೆ ಬಯಸುತ್ತೇನೆಂಬುದಾಗಿ ಹೇಳುವವರು ಬನ್ನಿರಿ ಪ್ರಾರ್ಥನೆ ಮಾಡೋಣ. ಇಂದು ಆತನ ವಾಕ್ಯವನ್ನು ಹೊತ್ತುಕೊಂಡು ಹೋಗುವ ಜನರ ಅವಶ್ಯಕತೆ ಇದೆ. ಎಷ್ಟು ಜನ ನಿಮ್ಮಲ್ಲಿ ಸಿದ್ಧವಾಗಿದ್ದೀರಿ? ಅಂದು ಯೆಶಾಯನು, ಇಗೋ ನಾನು ಇಲ್ಲಿದ್ದೇನೆ, ಕಳಿಸಿಕೊಡು ಎಂಬುದಾಗಿ ಕೇಳಿಕೊಂಡನಲ್ಲ. ಈಗ ಈ ಪೌಲನ ಕುರಿತಾಗಿ ನೋಡೋದಾದರೆ ಆತನ ದರ್ಶನದಲ್ಲಿ ಮುಂದುವರೆದ ಕೊನೆಯ ಮಾತನ್ನು ಆತ ಹೇಳ್ತಾನೆ. ನಾವು ಅಪೊಸ್ತಲರ ಕೃತ್ಯ ಅದರ 20ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಈ ಪೌಲನ್ ಏನು ಹೇಳ್ತಿದ್ದಾನೆ ಕೇಳ್ರಿ. ಆಗ ನಾನು, ಕರ್ತನೇ ನಾನೇನು ಮಾಡಬೇಕು ಎಂದು ಕೇಳಲು. ಹಲ್ಲೆಲೂಯಾ. ಫೈನಲಿ ಆ ದರ್ಶನದಲ್ಲಿ ವೈಯಕ್ತಿಕವಾದ ಸಂದರ್ಶನ ಉಂಟಾದ ಮೇಲೆ ಪೌಲನು ಅಂದು ಕೇಳಿಕೊಂಡದ್ದೇನು ಗೊತ್ತಾ? ಲಾರ್ಡ್, ವಾಟ್ ಶಾಲ್ ಐ ಡೂ? ನಾನೇನು ಮಾಡಲಿ? ಇವತ್ತು ಈ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಇದು ನಿನ್ನ ಮತ್ತು ನನ್ನ ಸಮಯ. ದೇವರ ಬಳಿಯಲ್ಲಿ, ಕರ್ತನೇ ವಾಟ್ ಶಾಲ್ ಐ ಡೂ? ನಾನೇನು ಮಾಡಲಿ? ಕೇಳ್ರಿ ಒಮ್ಮೆ. ಆತನು ನಿಮಗೆ ದರ್ಶನವನ್ನಿಟ್ಟು ನೀವು ಮಾಡಬೇಕಾದದನ್ನು ತಿಳಿಸುತ್ತಾನೆ. ಆದ್ದರಿಂದ ಇವತ್ತಿನ ಪ್ರಾರ್ಥನೆ ಅಂದರೆ ವಾಟ್ ಶಾಲ್ ಐ ಡೂ ಲಾರ್ಡ್? ಪ್ರಾರ್ಥನೆ ಮಾಡೋಣವಾ? ಬನ್ನಿರಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈಗೋ ನಾವು ಪೌಲನಂತೆ ಇಲ್ಲಿದ್ದೇವೆ. ಈ ಅಂತ್ಯ ದಿನಮಾನಗಳಲ್ಲಿ ನಿನ್ನ ವಾಕ್ಯವನ್ನು ಜನರ ಬಳಿಯಲ್ಲಿ ತಲುಪಿಸಲಿಕ್ಕೆ ನೀನು ಹುಡುಕುತ್ತಿರುವ ವ್ಯಕ್ತಿಗಳಲ್ಲಿ ನಾವುಗಳೂ ಇರಲಿಕ್ಕೆ ಬಯಸುತ್ತಿದ್ದೇವೆ. ಈಗ ಪೌಲನಂತೆ ಅಪ್ಪ ನಿಮ್ಮ ನೋಡಿ ನಾವೆಲ್ಲರೂ ಮೊರೆ ಇಡುತ್ತಿದ್ದೇವೆ. ನಾವೇನು ಮಾಡಬೇಕು ಕರ್ತನೇ? ಇದನ್ನು, ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರನ ಮುಟ್ಟಿರಿ. ಇಂತಹದೇ ಪದಗಳನ್ನು ಅವರು ಉಪಯೋಗಿಸಿ ಕೇಳುವಾಗ ನೀನು ಅವರಿಗೆ ಪ್ರಕಟವಾಗು, ತಿಳಿಯಪಡಿಸು. ಈ ಮೂಲಕ ನಮ್ಮನ್ನು ಉಪಯೋಗ ಮಾಡು. ನಿನ್ನನ್ನು ಅರಿಯುವುದೇ ಶ್ರೇಷ್ಠವೆಂದು ಅರಿತಿದ್ದೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯಗಳ ಮೂಲಕವಾಗಿ ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.